ಪ್ರಕೃತಿ ಪ್ರಿಯರೆಲ್ಲರಿಗೂ ಲೈಫ್ ಅಟ್ ನೇಚರ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇನ್ನೊಂದು ಔಷಧಿ ವೃಕ್ಷದ ಬಗ್ಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಗಿಡ ಎಲ್ಲರೂ ನೋಡಿದ್ದೀರಾ? ನಾನಂತೂ ನೋಡಿಲ್ಲ ಡಾಕ್ಟರ್. ಈ ಕಾಯಿ ನೋಡಿದ್ದೀರಾ? ಇಲ್ಲ. ಇದರ ಹೆಸರು ನಾಗಕೇಸರ ಅಂತ, ಅಂದರೆ ಮೆಸುವಾಫೆರಾ ಅಂತ ಬಟಾನಿಕಲ್ ನೇಮು. ಇದು ಭಾಳ ಒಳ್ಳೆಯ ಔಷಧಿ ವೃಕ್ಷ. ಪಶ್ಚಿಮ ಘಟ್ಟದಲ್ಲಿ, ವಿಶೇಷವಾಗಿ ಮಲೆನಾಡು ಭಾಗದಲ್ಲಿ, ಶಿವಮೊಗ್ಗ, ಚಿಕ್ಕಮಗಳೂರು ಈ ಮರ ಎಲ್ಲ ಕಡೆ ಕಂಡು ಬರ್ತಾ ಇತ್ತು. ಈಗ ಸ್ವಲ್ಪ ವಿನಾಶದ ಅಂಚಿನಲ್ಲಿ ಇದೆ, ಅಂದರೆ ತುಂಬ ಮರಗಳಿಲ್ಲ. ನೀವು ನೋಡಿರ್ಬೋದು, ಈ ಮರನ ಈಶ್ವರ ದೇವಸ್ಥಾನದಲ್ಲೆಲ್ಲ ನೆಡ್ತಾ ಇದ್ರು, ಯಾಕಂದರೆ ಇದು ಈಶ್ವರನಿಗೆ ಭಾಳ ಪ್ರೀತಿ. ನಾಗಕೇಸರ ಪುಷ್ಪ ಭಾಳ ತುಂಬ ಚೆಂದ, ಬಿಳಿ ಪುಷ್ಪ, ಕೇಸರಗಳಿರುತ್ತೆ. ನೋಡಿ ಪ್ರಕೃತಿ ಎಂಥ ಕೊಡುಗೆ ಕೊಟ್ಟಿದೆ ಅಂತಂದರೆ, ಈಗ ಕಾಶ್ಮೀರದಂಥ ಊರಲ್ಲಿ ಕೇಸರ ಸಿಗುತ್ತೆ, ನಿಜವಾದ ಸ್ಯಾಫ್ರನ್ ಸಿಗುತ್ತೆ. ನಮ್ಮಲ್ಲಿ ಕೇಸರ ಸಿಗಲ್ಲ. ಆ ಸಿಗದೇ ಇರೋದಕ್ಕೋಸ್ಕರ ಪ್ರಕೃತಿ ನಮಗೆ ಈ ಕೇಸರವನ್ನು ಕೊಟ್ಟಿದೆ. ಹಾಗಾಗಿ ಇದು ಭಾಳ ಒಳ್ಳೆಯ ಔಷಧಿ ಗುಣ ಇರೋ ಒಂದು ಔಷಧಿ ಸಸ್ಯ. ಇದನ್ನು ನಾವು ಬಹಳಷ್ಟು ಔಷಧಿಗಳಲ್ಲಿ ಬಳಸ್ತೀವಿ. ಚತುರ್ಜಾತ ಅಂತೀವಿ ನಮ್ಮಲ್ಲಿ, ಅಂದರೆ ದಾಲ್ಚಿನ್ನಿ, ಏಲಕ್ಕಿ, ನಾಗಕೇಸರ ಮತ್ತು ದಾಲ್ಚಿನ್ನಿ ಎಲೆ, ಇವು 4 ಔಷಧಿಗಳನ್ನ ನಮ್ಮಲ್ಲಿ ಬಹಳಷ್ಟು ಔಷಧಿಗಳಲ್ಲಿ, ಅಂದರೆ ಪ್ರಕ್ಷೇಪಕ ದ್ರವ್ಯ, ಅಂದರೆ ಸುಗಂಧ ದ್ರವ್ಯ ಅಂತ ಹಾಕ್ತೀವಿ. ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ, ಒಳ್ಳೆ ಸುಗಂಧವನ್ನು ಕೊಡುತ್ತೆ. ನೀವು ಚವನಪ್ರಾಶನ ಎಲ್ಲರೂ ಕೇಳಿರ್ತಾರೆ. ಚವನಪ್ರಾಶದಲ್ಲಿ ಇದೊಂದು ಭಾಳ ಮುಖ್ಯ ಔಷಧಿ ದ್ರವ್ಯ. ಇದು ಏನಕ್ಕೆ ಬಳಸ್ತೀವಿ ಅಂತಂದರೆ, ಇದು ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದಕ್ಕೆ ನಮಗೆ ಸಹಕಾರಿಯಾಗುತ್ತೆ. ಜೊತೆಗೆ ಇದಕ್ಕೆ ಇನ್ನೊಂದು ವಿಶೇಷ ಗುಣ ಇದೆ, ಇದು ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಅಂದರೆ ಕೆಲವು ನಮ್ಮಲ್ಲಿ ಔಷಧಿಗಳು ಕೆಲವು ಉಷ್ಣ ಇರುತ್ತೆ, ಕೆಲವು ಶೀತ ಇರುತ್ತೆ. ಇದು ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ. ಆಮೇಲೆ ಇನ್ನೂ ಒಂದು ಅಂತಂದರೆ, ಸ್ತ್ರೀಯರಲ್ಲಿ ವಿಶೇಷವಾಗಿ ಅವರಿಗೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರುತ್ತೆ. ಸಾಧಾರಣ ಮೆನೋರೇಜಿಯಾ, ಮೆಟ್ರೋರೇಜಿಯಾ ಅಂತಾರೆ, ಅಂದರೆ ಋತುಚಕ್ರದಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗೋರಿಗೆ ಈ ನಾಗಕೇಸರ ಭಾಳ ಒಳ್ಳೆಯ ಔಷಧಿ. ಇದ್ರ ಕೇಸರ ಅಥವಾ ಕುಸುಮವನ್ನು ನಾವು ಹಾಗೆ ಚೂರ್ಣ ಮಾಡ್ಬೋದು. ಇಲ್ಲ ಅಂತಂದರೆ ಅದನ್ನು 1 ಚಮಚದಷ್ಟು ಆ ಕೇಸರವನ್ನು 1 ಲೋಟ ನೀರಿಗೆ ಹಾಕಿ ಚೆನ್ನಾಗಿ ಕುದಿಸಿ ಅರ್ಧಕ್ಕೆ ಬದಿಸಿ ಕುಡಿದ್ರೆ, ಬ್ಲೀಡಿಂಗ್ ಅಂದರೆ ಬರೀ ಸ್ತ್ರೀಯರಿಗೆ ಸಂಬಂಧಿಸಿದ್ದು ಅಷ್ಟೇ ಅಲ್ಲ, ಅದಲ್ಲದೆ ಬೇರೆ ಯಾವುದೇ ಥರ ಬ್ಲೀಡಿಂಗ್, ಕೆಲವರಿಗೆ ಪೈಲ್ಸ್ ಅಂತಾರಲ್ಲ, ಮೂಲವ್ಯಾಧಿಯಿಂದ ಬರೋ ಬ್ಲೀಡಿಂಗ್ ಕೂಡ ನಿಲ್ಲಿಸುತ್ತೆ. ಅಥವಾ ಮೂಗಿನಲ್ಲಿ ರಕ್ತಸ್ರಾವ ಆಗುತ್ತೆ, ಅವಾಗ ಏನು ಅಂತ ಗೊತ್ತಿರಲ್ಲ. ಮನೇಲೇನಾದ್ರು ನಾಗಕೇಸರ ಪುಷ್ಪ ಇದ್ದರೆ ಅದರ ಕೇಸರವನ್ನು ನಾವು ಬೆಲ್ಲದ ಜೊತೆಗೆ ಅಥವಾ ನೀರಲ್ಲಿ ಕುದಿಸಿ ಕುಡಿದ್ರೆ ಆ ಥರದ ಬ್ಲೀಡಿಂಗ್ ಡಿಸಾರ್ಡರ್ಸ್ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಇದರಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಕ್ಟಿವಿಟಿ ಇದೆ, ಅಂದರೆ ಇದನ್ನು ನಾವು ಬಳಸೋದ್ರಿಂದ ನಮಗೆ ಈ ಫಂಗಸ್ ಅಟ್ಯಾಕು, ಬ್ಯಾಕ್ಟೀರಿಯಲ್ ಅಟ್ಯಾಕನ್ನು ಕಡಿಮೆ ಮಾಡುತ್ತೆ. ಅಂಥ ಒಳ್ಳೆಯ ಔಷಧಿ ದ್ರವ್ಯ. ನಾವು ಕೂಡ ನಮ್ಮ ಲೈಫ್ ಅಟ್ ನೇಚರಲ್ಲಿ ಸಿಗೋ ವುಮೆನ್ ಸ್ಟ್ರಾಂಗ್ ಎಕ್ಸ್ ಅಂತ ಒಂದು ಪ್ರಾಡಕ್ಟ್ ಇದೆ. ಆ ಪ್ರಾಡಕ್ಟ್ನಲ್ಲಿ ಅಶೋಕ ಇದೆ, ಜೊತೆಗೆ ಅಶೋಕದ ಜೊತೆಗೆ ಇನ್ನೊಂದಷ್ಟು ಔಷಧಿ ಜೊತೆಗೆ ನಾಗಕೇಸರ ಇದೆ. ಹಾಗಾಗಿ ಇದು ಲೇಡೀಸ್ಗೆ, ಅಂದರೆ ಮಹಿಳೆಯರ ಆರೋಗ್ಯದಲ್ಲಿ ನಾಗಕೇಸರ ಭಾಳ ಒಳ್ಳೆ ಕೆಲಸ ಮಾಡುತ್ತೆ. ಜೊತೆಗೆ ಅವರಿಗೆ ಈ ಕೆಲವರಿಗೆ ಸ್ವೆಟ್ಟಿಂಗ್ ಆಗುತ್ತೆ, ಸುಸ್ತಾಗುತ್ತೆ, ಆ ಥರದ್ದೆಲ್ಲ ತೊಂದರೆಗಳನ್ನು ಕೂಡ ಈ ನಾಗಕೇಸರ ನಿವಾರಿಸುತ್ತೆ. ಇಲ್ಲ ನೋಡಿ, ಅದೇ ನಮ್ಮ ಆಯುರ್ವೇದದಲ್ಲಿ ವಿಶೇಷ ಅಂದರೆ, ಯಾವ ಔಷಧಿ ಸಸ್ಯದಲ್ಲಿ ಯಾವ ಭಾಗ ನಾವು ಬಳಸ್ತೀವಿ ಅನ್ನೋದು ಭಾಳ ಮುಖ್ಯ. ಅಂದರೆ ಅದರಲ್ಲಿ ಔಷಧಿ ಗುಣ ಎಲ್ಲಿರುತ್ತೆ, ಕಾಂಡದಲ್ಲಿರುತ್ತೋ, ಬೇರಲ್ಲಿರುತ್ತೋ, ಎಲೆಯಲ್ಲಿರುತ್ತೋ, ಇದರಲ್ಲಿ ಇರೋದು ಕೇಸರದಲ್ಲಿ ಮಾತ್ರ ನಾವು ಔಷಧಿ ಗುಣ ಇರುತ್ತೆ. ಇದು ಬಿಟ್ಟರೆ ಇದರೊಳಗೊಂದು ಬೀಜ ಇರುತ್ತೆ, ಆ ಬೀಜದ ತೈಲವನ್ನು ನೋವು ನಿವಾರಕವಾಗಿ ಬಳಸ್ತೀವಿ. ಇದರೊಳಗೊಂದು ಬೀಜ ಇರುತ್ತೆ, ಅದರ ಬೀಜದಲ್ಲಿ ತೈಲ ಬರುತ್ತೆ. ಆದರೆ ಕೇಸರ ಮಾತ್ರ ಭಾಳ ಅದ್ಭುತ. ಅದು ನೋಡೋಕ್ಕೆ ಭಾಳ ಸುಂದರವಾಗಿರುತ್ತೆ, ಸುಂದರ ಪುಷ್ಪ. ದೇವಸ್ಥಾನದಲ್ಲಿ, ದಾರಿನಲ್ಲಿ ಅಥವಾ ಮನೆ ಎದುರುಗಡೆ ಜಾಗ ಇದ್ದಲ್ಲಿ ಹಾಕಿದ್ರೆ ತುಂಬ ಚೆಂದ. ಅಂದರೆ ವೃಕ್ಷ ಅಂದರೆ ಅದಕ್ಕೊಂದು ನಾವು ಚಿತ್ರ ಬರೀತಾರೆ ನೋಡಿ, ವೃಕ್ಷ ಅಂದರೆ ಈ ಥರ, ಅಷ್ಟು ಸುಂದರವಾದ ವೃಕ್ಷ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾಗಕೇಸರ ವೃಕ್ಷ, ಅಷ್ಟು ಸುಂದರವಾದ ವೃಕ್ಷ, ಅಷ್ಟೇ ಔಷಧಿ ಗುಣ ಇರೋ ವೃಕ್ಷ. ಇದನ್ನು ನಾವು ಕಾಪಾಡೋದು ನಮ್ಮ ಕರ್ತವ್ಯ ಆಗಿದೆ ಅಷ್ಟೇ.